ನೀನೆಲ್ಲಿಗೆ ಹೋದೆಯೇ ಮನೋಹರೆ, ನೀನೆಲ್ಲಿಗೆ ಹೋದೆಯೇ? ನೀನೆಲ್ಲಿಗೆ ಹೋದೆಯೇ ಮನೋಹರೆ, ನೀನೆಲ್ಲಿಗೆ ಹೋದೆಯೇ? ಜಾನಕಿ ಕಾನನ ಮಾಧ್ಯದಿ ಮಾನುನಿಯೋಳೆ ಕಾನನ ಮಾಧ್ಯದಿ ಮಾನುನಿಯೋಳೆ, ಕಾನನ ಮಾಧ್ಯದಿ ಮಾನುನಿಯೋಳೆ. ಕಾನನ ಮಾಧ್ಯದಿ ಮಾನುನಿಯೋರ್ವಾಳೆ, ನೀನೆಲ್ಲಿಗೆ ಹೋದೆಯೇ ಮನೋಹರೆ, ನೀನೆಲ್ಲಿಗೆ ಹೋದೆಯೇ? ಸೋದರ ವನ ಸಾರಂಗವ ತರನು ಲಾಂಪೋದೇನೆ. ಜಾನಕಿ ವನ ಸಾರಂಗವ ತರಲು ನಂಬೋದೇನೆ. ವನ ಸಾರಂಗವ ತರಲು ನಂಬೋದೇನೆ. ವನ ಸಾರಂಗವ ತರಲು ನಂಬೋದೇನೆ. ಜಾನಕಿ ಕೋರಿಪುದೆ ಮನೋಹರೆ, ನೀನೆಲ್ಲಿಗೆ ಹೋದೆಯೇ ಮನೋಹರೆ, ನೀನೆಲ್ಲಿಗೆ ಹೋದೆಯೇ? ಸೀತಾ ಶಾಂತರಾಗಿ ಅಣ್ಣ, ಶಾಂತರಾಗಿ. ಅನುಜ ಲಕ್ಷ್ಮಣನನ್ನು ಕಾವಲಾಗಿರಿಸಿದೆ. ಜಾನಕಿ ಅನುಜ ಲಕ್ಷ್ಮಣನನ್ನು ಕಾವಲಾಗಿರಿಸಿದೆ. ಅನುಜ ಲಕ್ಷ್ಮಣನನ್ನ ಕಾವಲಾಗಿರಿಸಿದೆ. ಶಾಂತರಾಗಿ ಶಾಂತರಾಗಿ. ಅನುಜ ಲಕ್ಷ್ಮಣನನ್ನ ಕಾವಲಾಗಿರಿಸಿದೆ. ಜಾನಕಿ ಕೋರಿಪುದೆ ಮನೋಹರೆ, ನೀನೆಲ್ಲಿಗೆ ಹೋದೆಯೇ ಮನೋಹರೆ, ನೀನೆಲ್ಲಿಗೆ ಹೋದೆಯೇ? ಸೀತಾ ಎಷ್ಟು ಹುಡುಕಿದರೂ ಸೀತೆಯು ಸಿಗುತ್ತಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಹಾಗೆ ಆಗಲಿ ಅಣ್ಣ. ಆರಾಮ ತೊಳು ನಿನ್ನ ಆರೋಗ್ಯದ್ವೈದಾರೋ. ಜಾನಕಿ
ಆರಾಮದೊಳು ನಿನ್ನ ಯಾರೋ ಕದ್ವೈದಾರೋ ಕೂರ ಮೃಗಂಗಳೇ ಚೀರಿ ಕೊಂದವೋ ಕಾಣೆ ಕ್ರೂರ ಮೃಗಂಗಳೇ ಚೀರಿ ಕೊಂದವೋ ಕಾಣೆ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತೊರೆದಿಲ್ಲಿ ಹೋದೆ ಸೀತಾ 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 ಆರಾಮದೊಳು ನಿನ್ನ ಸೀತಾ ಸೀತಾ ಆರಾಮದೊಳು ನಿನ್ನ ಆರು ಕದ್ವೈದಾರೋ ಕೂರ ಮೃಗಂಗಳೇ ಚೀರಿ ಕೊಂದವೋ ಕಾಣೆ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತೊರೆದಿಲ್ಲಿ ಹೋದೆ ಸೀತಾ ಸೀತಾ ಅಗ್ರಜ, ಇಲ್ಲಿ ಯಾವುದೋ ಒಂದು ಪಕ್ಷಿ ಬಿದ್ದಿರುವುದು. ಇದೇನಾದರೂ ನಮ್ಮ ಅತ್ತಿಗೆಯವರನ್ನು ನುಂಗಿರಬಹುದೇ? ರಾಮ 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 ಅಪ್ಪಣೆಯಾದರೆ ಅದನ್ನು ಸಂಹರಿಸುವನು ಅಣ್ಣ. ರಾಮ ತಡೆ ಸಹೋದರ, ರಾಮ ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ಸಮೀಪಕ್ಕೆ ಹೋಗಿ ಯಾರೆಂಬುದಾಗಿ ವಿಚಾರಿಸೋಣ. ಹಾಗೆ ಆಗಲಿ ಅಣ್ಣ. ರಾಮ ಅಯ್ಯ ಪಕ್ಷಿರಾಜ, ನೀನು ಯಾರೋ? ನಿನ್ನ ಈ ದುರವಸ್ಥೆಗೆ ಕಾರಣವೇನು? ರಾಮಚಂದ್ರ, ನಾನು ನಿನ್ನ ತಂದೆಯಾದ ದಶರಥ ಮಹಾರಾಜನ ಸ್ನೇಹಿತನು. ನನ್ನ ಹೆಸರು ಜಟಾಯುವೆಂದು. ದುರುಳನಾದ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ನಾನು ಅಡ್ಡಗಟ್ಟಿದೆನು. ಅದಕ್ಕೆ ಅವನು ನನ್ನನ್ನು ಮೋಸದಿಂದ ಈ ದುರವಸ್ಥೆಗೆ ಗುರಿ ಮಾಡಿದನು. ಆಗ ಸೀತಾಮಾತೆಯವರು ನಿಮಗೆ ಈ ವಿಚಾರವನ್ನು ತಿಳಿಸುವ ತನಕ ನೀನು ಪ್ರಾಣದಿಂದಿರು ಎಂದು ಆಶೀರ್ವಾದ ಮಾಡಿದ್ದರು ಸ್ವಾಮಿ. ಈಗ ನನ್ನ ಕೆಲಸವಾಯಿತು. ನನಗೆ ಮೋಕ್ಷವನ್ನು ಕರುಣಿಸು ರಾಮಚಂದ್ರ. ಜಟಾಯು, ನಮಗೋಸ್ಕರ ಪ್ರಾಣ ಬಿಟ್ಟೆಯಾ? ಲಕ್ಷ್ಮಣ ಅಣ್ಣ, ನೋಡಿದೆಯಾ? ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ಈತನು ನಮ್ಮ ತಂದೆಯ ಮಿತ್ರನಾದ್ದರಿಂದ ಇತರ ಉತ್ತರ ಕ್ರಿಯಾದಿಗಳನ್ನು ಮಾಡಿ ನಂತರ ಸೀತಾನ್ವೇಷಣಾ ಕಾರ್ಯದಲ್ಲಿ ತೊಡಗೋಣ. ಹಾಗೆ ಆಗಲಿ ಅಣ್ಣ. ಜಾನಕಿ, ಸೀತಾ, ಪ್ರೇಮ ಜಾಯೇ
जानकी शुभ कार्ये सीता जाए सोममुखिये सखिये जानकी सुभाकाये सरसलीला चिगुरे शृंगार लहरे सरसलीला चिगुरे शृंगार लहरे सरसलीला चिगुरे शृंगार लहरे सरसा लीला चिगुरे शृंगार लहरे अनुपमा वनरुगलोचने अनुपमानी वनरुगलोचने प्रेम जाए सोममुखिये सखिये जानकी सुभाकाये प्रेम जाए जानकी ಎಲ್ಲಿರುವೆ ಜಾನಕಿ ಹೇಗಿರುವೆ ಜಾನಕಿ ಬಂದು ಒಂದು ಮಾತನ್ನಾದರೂ ಆಡಬಾರದೆ ದಿನಗಳು ಕಳೆದಂತಲ್ಲ ಮನಸ್ಸಿನ ದುಃಖವು ಭಾರವಾಗುತ್ತದೆ ಸಹೋದರ ಅಗ್ರಜ ಮೋಸವಾಯಿತು ಸಹೋದರ ಮೋಸವಾಯಿತು ಎಷ್ಟು ಹುಡುಕಿದರೂ ಜಾನಕಿಯು ಸಿಗುತ್ತಿಲ್ಲ ನಾವು 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು ಗುರು ವಸಿಷ್ಠರು ಮಾತೆಯರು ರಾಮ ರಾಮ ಜಾನಕಿ ಎಲ್ಲಿ
ಜಾನಕಿ ಎಲ್ಲಿ ಎಂದು ಕೇಳಿದಾಗ ಏನೆಂದು ಉತ್ತರಿಸಲಿ ಸಹೋದರ, ಏನೆಂದು ಉತ್ತರಿಸಲಿ? ಶಾಂತರಾಗಿ ಅಣ್ಣ, ಶಾಂತರಾಗಿ. ಈ ಅಪಮಾನವನ್ನು ನಾನು ಸಹಿಸಲಾರೆ. ಆದ್ದರಿಂದ ಸಹೋದರ ಅಣ್ಣ, ಅದು ಅಲ್ಲಿ ಕಾಣುತ್ತಿರುವ ಪರ್ವತವನ್ನೇರಿ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುತ್ತೇನೆ. ಅಗ್ರಜ, ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಇರಲಿ? ನಾನೂ ಸಹ ನಿಮ್ಮ ಜೊತೆಯಲ್ಲೇ ಬರುತ್ತೇನೆ. ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಸಮಾಚಾರ ಋಷಿಕುಮಾರರು ಕದಂಬನೆಂಬ ರಾಕ್ಷಸರನ್ನು ಪರ್ವತವೆಂದು ಭ್ರಾಂತಿಯಿಂದ ತಿಳಿದು ಹತ್ತಲು ಹೋಗುತ್ತಿರುವರು. ಹತ್ತಬೇಡವೆಂದು ಹೇಳಿ ಅವರನ್ನು ಜಾಗೃತಿಯಾಗಿ ಕರೆದುಕೊಂಡು ಬಾ. ಅಪ್ಪಣೆ ಒಡೆಯ. ಓಹೋ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಕ್ಕಸನು ಪರ್ವತಾಕೃತವಾಗಿ ಬಿದ್ದಿರುವೆನು. ವೇಗವಾದ ಪ್ರಯೋಗವನ್ನು ಮಾಡಿ ಹಿಂದಿರುಗಿ, ಹಿಂದಿರುಗಿ. ಎಂಬ ರಾಕ್ಷಸನು ಪರ್ವತಾಕೃತಿಯಾಗಿ ಬಿದ್ದಿರುವನೆ. ಸೋದರ ಲಕ್ಷ್ಮಣ, ಅಗ್ರಜ, ಹೂಡು ಬಾಣವನ್ನು. ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುತ್ತೇನೆ. ಇಬ್ಬರು ಸೇರಿ ಸೀಳಿ ಹಾಕೋಣ. ಸಹೋದರ ಅಗ್ರಜ, ಈ ಕಬಂಧನ ವಿಚಾರವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ನನಗೆ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಗೋಚರಿಸುತ್ತಿವೆ. ಆದ ಕಾರಣ ಸ್ವಲ್ಪ ಸಮಯ ಇಲ್ಲೇ ವಿಶ್ರಮಿಸಿ ನಂತರ ಮುಂದೆ ಹೋಗೋಣ. ಅಗ್ರಜ, ಏನು ಮಾಡಿಕೊಂಡಿದ್ದೀನಿ? ನಂದು ಬಂದ ನಿಮ್ಮ ಮನಸ್ಸಿಗೆ ಸಂತೋಷವಾದರೆ ನನಗೂ ಸಂತೋಷ ಆಗಲ್ಲ. ಮಣಿನ ಹಳದಂತೆ ಹೊಳೆವ ಕಂಗಳುಳ್ಳ ನಳಿನ ದಳದಂತೆ 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 ಒಳವ ಕಂಗಳುಳ್ಳ ಆನುಚಂದರವು ಕರಗುಗೊಳಿಸಿರುವ ಭಾನುಚಂದರವು ಕರಗುಗೊಳಿಸಿರುವ ವೀರಾದಿ ವೀರನ ಶೂರಾದಿ ಶೂರನ ವೀರಾದಿ ವೀರನ ಶೂರಾದಿ ಶೂರನ ವೀರಾದಿ ವೀರನ ಶೂರಾದಿ ಶೂರನ ವೀರಾದಿ ವೀರನ ಶೂರಾದಿ ಶೂರ ಕಂಡು ಕಂಡು ನಾವು ಕರಗುಕೊಂಡಿವಿ ನಾನು ಕಂಡು ಕಂಡು ನಾವು ಕರಗುಕೊಂಡಿಗೆ ನಾನು ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರ ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರ ಕಂಡೆ ದಿವ್ಯ ಮೂರ್ತಿಗಳ ಕಂಡೇ ದಿವ್ಯ ಮೂರ್ತಿಗಳ ಆಶ್ಚರ್ಯ, ಮಹಾದಾಶ್ಚರ್ಯ. ಇವರು ಯಾರಾಗಿರಬಹುದು? ಇವರು ಬಾಣವನ್ನು ಪ್ರಯೋಗಿಸಿದ ಕೂಡಲೇ ಕಬಂಧನ ಶಾಪವು ವಿಮೋಚನೆ ಆಗಿತ್ತಲ್ಲ, ಅಂದ ಮೇಲೆ ಇವರು ಯಾರಾಗಿರಬಹುದು? ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದ ಕೂಡಿದ ಇವರನ್ನು ರಾಜಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು, ಇಲ್ಲವೇ ಋಷಿಕುಮಾರರೆಂದು ಭಾವಿಸೋಣವೇ? ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ?
ರಜತಗಿರಿಯ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯವದನಾಗಿ ಕಂಗೊಳಿಸುತ್ತಿರುವ ಈತನು ಹಾ ರಾಜಶೇಖರನೇ, ಈತನೇ ಹರನಾದೊಡೆ, ಈತನೇ ಆ ಶಂಕರನಾದೊಡೆ. ರಜತಗಿರಿಯ ಮೇಷಿಖರದಲ್ಲಿ ಕುಳಿತು ಈ ಧರೆಯನ್ನು ಧರಿಸಲು ಹರನ ಶಿರೆಯಿಂದ ಹರಿದು ಬಂದ ಪರಮ ಪಾವನಗಂಗೆ ತಾನಿಲ್ಲ. ಇಲ್ಲ, ಈತನು ಹಾ ಗಂಗಾಧರನಲ್ಲ, ಮತ್ತಿನ್ಯಾರಾಗಿರಬಹುದು? ಪ್ರಸನ್ನವದನನು, ಪದ್ಮನಯನನು, ಪದ್ಮ ಸಂಭವನಾಗಿ ಪದ್ಮಾಸನದಲ್ಲಿ ಕುಳಿತಿರುವ ಈತನು ಹಾ ಸರಸಿಜೋದ್ಭವನೇ, ಈತನೇ ಸೃಷ್ಟಿಕರ್ತನಾದೊಡೆ, ಈತನೇ ಹಾ ಲಯಕರ್ತನಾದೊಡೆ. ಕರದಿ ಕಂಠಾನಗಳಿಲ್ಲ, ತುಳಸಿ ಜಪಶರಗಳಿಲ್ಲ, ಅರೆ ಮಿಗಿಲಾಗಿ ಮೇಲ್ಶಿರವುದು ನಾಲ್ಕಿಲ್ಲ. ಇಲ್ಲ, ಈತನು ಆ ಬ್ರಹ್ಮದೇವನಲ್ಲ, ಮತ್ತಿನ್ನಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ಮೂರ್ತಿಯಾದ ಆ ಶ್ರೀಮನ್ನಾರಾಯಣನೇ. ನಾರಾಯಣ, ಈತನೇ ಹರಿಯಾದೊಡೆ, ಈತನೇ ಆ ಶೌರ್ಯಾದೊಡೆ. ಕರದಿ ಶಂಕುಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಕೌಸ್ತುಭ ಮಣಿ ಇಲ್ಲ, ಮಣಿಮಕುಟ ರತ್ನಾಂಬರಗಳನ್ನು ಧರಿಸಿಲ್ಲ. ಪಡಿಶಾಹಿ ಪ್ರಹ್ಲಾದ ವರದ ಈತನಲ್ಲ, ಮತ್ತಿನ್ಯಾರಾಗಿರಬಹುದು? ಲಕ್ಷ್ಮಣ, ಅಗ್ರಜ, ಆ ಶಾಕಾಮೃಗವನ್ನು ನೋಡಿದೆಯಾ? ಕದಂಬನ ವಿಚಾರವನ್ನು ತಿಳಿಸಿದವನು ಈತನೇ ಇರಬೇಕು. ಹೋದರ ಅಣ್ಣ, ಅಲ್ಲಿ ನೋಡು, ಏನು ಆಶ್ಚರ್ಯ! ಆತನ ಕಿವಿಯಲ್ಲಿ ರಾರಾಜಿಸಿರುವ ಕರ್ಣ ಕುಂಡಲಗಳನ್ನು ನೋಡಿದೆಯಾ? ಆಹಾ, ಕೋಟಿ ಸೂರ್ಯ ಪ್ರಕಾಶದಂತೆ ಹೊಳೆಯುತ್ತಿರುವುದು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಸ್ವಾಂತದಲ್ಲಿ ಸಂತಸವ ತಾಳ್ವೆ. ಇವರ ನುಡಿಯ ಇಂತಿವರ ನುಡಿಯ ಬಹುದೂರದಲ್ಲಿ ಕೇಳಿ, ಸ್ವಾಂತದಲ್ಲಿ ಸಂತಸವ ತಾಳ್ವೆ.
ಸಮ್ಮತವಾಯಿತು ತಿಳಿಯೇ ರಕ್ಷಿಸುವ ದೊರೆ ಬಂದ ರಕ್ಷಿಸುವ ದೊರೆ ಬಂದ ಹೆಣ್ಣವು ರಕ್ಷಿಸುವ ದೊರೆ ಬಂದ ಆದುದಾನಂದ ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಧನ್ಯನಾದನು ದಿವ್ಯ ಜಗಂಗಳಲ್ಲಿ ಪೂರ್ಣ ಪುಣ್ಯನಾದನು ಪೂರ್ಣ ಪುಣ್ಯನಾದನು ಕ್ಷಣಾರ್ಧದಲ್ಲಿ ಪೂರ್ಣ ಪುಣ್ಯನಾದನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯುತ್ತಾನೆ ಪ್ರತ್ಯಕ್ಷನಾದ ಏನಾಶ್ಚರ್ಯವಿದು, ನನ್ನ ಕರ್ಣಕುಂಡಲಗಳು ಸಾಮಾನ್ಯವಾಗಿ ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಅಂದ ಮೇಲೆ ಇವರಿಗೆ ಕಾಣಿಸಬೇಕಾದರೆ ಹಿಂದೆ ನನ್ನ ತಾಯಿಯಾದ ಅಂಜನಾದೇವಿಯು ಹೇಳಿದ ಮಾತು ಹಿಂದಿಗೆ ಸಫಲವಾಗಿದೆ. ಮಗನೇ ಆಂಜನೇಯನೇ, ಯಾರು ಈ ನಿನ್ನ ಕರ್ಣಕುಂಡಲಗಳನ್ನು ನೋಡಿ ನಿನ್ನನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಆತನ ಪಾದಸಭೆಯನ್ನು ಮಾಡಿ ಧನ್ಯನಾಗೂ ಹಿಂದುಳಿದಳು. ಆ ಮಾತು ಇಂದಿಗೆ ಸಫಲವಾಗಿದೆ. ಇರಲಿ, ಇನ್ನೂ ಸ್ವಲ್ಪ ಸಮೀಪಕ್ಕೆ ಹೋಗಿ ಇವರು ಯಾರೆಂಬುದನ್ನು ನಾನೇ ವಿಚಾರಿಸಿ ನೋಡುವೆನು.
ರವಿ ಶಶಿಗಳಂತಿಪ್ಪ ರಮ್ಯ ಮೂರ್ತಿಗಳಾರೋ ರವಿ ಶಶಿಗಳಂತಿಪ್ಪ ರಮ್ಯ ಮೂರ್ತಿಗಳಾರೋ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮದೇವನು ಹೇಳಿ ರವಿಕುಲದ ರಶ ದಶರಥ ಪುತ್ರರೈನಾವು ರಾಮ ಲಕ್ಷ್ಮಣ ಎಂದು ಕರೆವರಮ್ಮ ಸಾರ್ವಭೌಮರ ನೀವು ಶಿರದಿ ಕ್ಷೀರವಲ್ಕಗಳೇಕೆ ಸಾರ್ವಭೌಮರ ನೀವು ಶಿರದಿ ಚೀರವಲ್ಕಗಳೇಕೆ ಶಮದಳಿ ವನದಿ ಸಂಚರಿಸಲೇಕೆ ಶಮದೊಳಿ ವನದಿ ಸಂಚರಿಸಲೇಕೆ ಶಮದೊಳಿ ವನದಿ ಸಂಚರಿಸಲೇಕೆ ವನವಾಸವನ್ನೆಮ್ಮುಗೆ ಜನಕನಾಜ್ಞೆ ಗೋಪಿಗಲ್ಲಿಗೆ ಮುಂದೆ ಪಾವನಾತ್ಮರೆ ಬೇಡಿ ಗೋಪಿರಲ್ಲಿಗೆ ಮುಂದೆ ಪಾವನಾತ್ಮರೆ ಬೇಡಿ ಪಾರಮಾರ್ಥ ಸಂಗತಿಯ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪತ್ನಿಯನ್ನು ಕಂದೊಯ್ದ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪಥಬರಿಯದಿ ರೀತಿ ಹೋಗುತ್ತಿಗೆವಯ್ಯ ಹರಿದಾದೊಡೆ
ಆಭರಣಗಳಾರವಿವು ನೋಡಿರೈ ಧ್ವನಿಯಲೋರ್ವಳು ಎಸೆದಳಿಲೆ ಧ್ವನಿಯಲೋರ್ವಳು ಎಸೆದಳಿಲ್ಲಿ ಅಕಟ 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 ಕಟ ಕಂಡೆನ ಸೀತೆಯ ಭರಣಗಳ ಅಕಟ ಕಟ ಕಂಡೆನ ಸೀತೆಯ ಭರಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಅಯ್ಯ ಪ್ರಭು ಅಯ್ಯ ಪ್ರಭು ಯಾರಾದೊಡೆ 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 ಎನ್ನ ಪ್ರಾಣ ನೀನು ಬೇರೆಲ್ಲವೋ ವಾಯುನಂದನನು ರಾರಾಧಿಸೈ ಪರಮ ಭಕುತ ಶ್ರೀರಾಮದೂತ ಹನುಮಂತನು ನಾನು ಶ್ರೀರಾಮದೂತ ಹನುಮಂತ ನಾನು 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 ದೇವತಾ ದರ್ಶನಕ್ಕೂ ಗುರಿ ಹಿರಿಯರ ಮಂದಿರಕ್ಕೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿಯೇ ಸಿಗಬಹುದಾದ ಫಲ ಪುಷ್ಪಾದಿಗಳನ್ನು ಹುಡುಕಿಕೊಂಡು ಬಂದು ಇವರ ಪಾದಾರ ಬಿಂದುಗಳಿಗೆ ಅರ್ಪಿಸಿ ಧನ್ಯನಾಗುವೆನು ಧನ್ಯನಾಗುವೆನು.
ಪಾಲಯ ಮಾಂ ಶ್ರೀನಿಕೇತನ. ಅಮ್ಮ ನಿನ್ನ ನುಡಿ ನಂಬಿದನಮ್ಮ, ಅಮ್ಮ ನಿನ್ನ ನುಡಿ ನಂಬಿದನಮ್ಮ, ಧನ್ಯನ ಮಾಡೋ ಮಾನಿಗೆ, ಧನ್ಯನ ಮಾಡೋ ಮಾನಿಗೆ ಶ್ರೀನಿಕೇತನ. ಪಾಲಯ ಮಾಂ ಶ್ರೀನಿಕೇತನ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ, ರಘುನಾಥಾಯ ನಾಥಾಯ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಸ್ತೆ 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 ನಮಃ. ಭೋ ರಾಘವ ದಾಶರಥೆ ಪಾಹಿ ಮಾಂ ಪಾಹಿ. ದೇವ, ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ಈ ನಿಮ್ಮ ಪಾದ ಸೇವಕರನ್ನಾಗಿ ಸ್ವೀಕರಿಸಬೇಕೆಂದು ಇದು ತಮ್ಮಲ್ಲಿ ಪ್ರಾರ್ಥಿಸುವೆ ದೇವ. ಅಯ್ಯ, ನಿನ್ನೀ ಶ್ರದ್ಧೆ, ಭಕ್ತಿ, ಪ್ರೀತಿ, ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ಅಯ್ಯ, ಪ್ರಭು ನೀನು ಯಾರು? ನಿನ್ನ ವೃತ್ತಾಂತವೇನು? ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಮುದಿಯಲ್ಲಿ ಈಶ್ವರ ಪ್ರಣೀತವಾದ ಆ ವಾಯುದೇವನ ವರಪ್ರಸಾದದಿಂದ ಜನಿಸಿರುವ ನನ್ನನ್ನು ಆಂಜನೇಯನಿಂತಲೂ ಹನುಮಂತನಿಂತಲೂ ಮಾರುತಿ ಅಂತಲೂ ಕರೆಯುವರು. ಪ್ರಭು, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ನೀವು ದಯಮಾಡಿ ಅಲ್ಲಿಗೆ ಬಂದರೆ ಆತನಿಗೂ ನಿಮಗೂ ಸಖ್ಯ ಮಾಡಿಸುವೆನು ಪ್ರಭು. ಮಾರುತಿ, ಪ್ರಭು, ಮಾರ್ಗ ಆಯಾಸದಿಂದ ಬಹಳವಾಗಿ ಬಳದಿದ್ದೇನೆ. ಆದ್ದರಿಂದ ನಿನ್ನೊಡೆಯನಾದ ಸುಗ್ರೀವನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ತಮ್ಮ ಅಪ್ಪಣೆ ಅಂತಾಗಲಿ ದೇವ. ಓಹೋ ಒಡೆಯ ಸುಗ್ರೀವರಾಜ, ಬೇಗ ಬಾ ಬೇಗ ಬಾ. ಆಂಜನೇಯ ಆಂಜನೇಯ, ಧೈರ್ಯವಾಗಿ ಬರದೆ. ಬಾವಡಿಯ ವಾಲಿಯ ಕಡೆಯವರಲ್ಲ ತಾನೇ? ಈಗ ಬಂದಿರುವವರು ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಈ ಜಗದೊಡೆಯಾದ ಶ್ರೀರಾಮ ಲಕ್ಷ್ಮಣರು ಬಂದಿರುವರು. ಇವರಲ್ಲಿ ನಿನ್ನ ಕಷ್ಟವನ್ನು ಭಿನ್ನಬಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು ಒಡೆಯ. ಪ್ರಭು ಶ್ರೀರಾಮಚಂದ್ರ, ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಲವಾಗಲಿ. ನೀನು ಮತ್ತ ನಿನ್ನ ಪರಿವಾರವೆಲ್ಲವೂ ಕುಶಲವೇ? ಕುಶಲವಾಗಿ ನೀನು ಇಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು? ಪ್ರಭು ಶ್ರೀರಾಮಚಂದ್ರ, ವಾಲಿಯು ನಾನು ಅಣ್ಣ ತಮ್ಮಂದಿರು. ನಮ್ಮ ರಾಜ್ಯದ ಮೇಲೆ ದುಂದುಬಿ ಎಂಬ ರಾಕ್ಷಸನು ಬಹಳ ಉಪಟಳ ಮಾಡುತ್ತಿದ್ದನು. ಅವನ್ನು ಸಂಹರಿಸಲೆಂದು ಅಗ್ರಜನು ಅವನ ಬೆನ್ನಟ್ಟಿ ಹೋದನು. ಇಬ್ಬರು ಒಂದು ಗುಹೆಯನ್ನು ಸೇರಿದರು. ಗುಹಾ ದ್ವಾರದಲ್ಲಿ ನನ್ನನ್ನು ಕಾವಲಿಗಿರಿಸಿ ಒಳಗೆ ಹೋದವರು ವರ್ಷಾಕಾಲವಾದರೂ ಹಿಂತಿರುಗಿ ಬಾರಲೇ ಇಲ್ಲ. ವರ್ಷದ ನಂತರ ಗುಹೆಯೊಳಗಿನಿಂದ ರಕ್ತವು ಚಿಮ್ಮಿ ಚಿಮ್ಮಿ ಹರಿಯುತ್ತಿತ್ತು. ಅದನ್ನು ಕಂಡು ಭಯಭೀತನಾಗಿ ನಮ್ಮಣ್ಣನೇ ಸಾವನ್ನಪ್ಪಿರಬಹುದೆಂದು ತಿಳಿದು ಗುಹಾ ದ್ವಾರಕ್ಕೆ ದೊಡ್ಡದಾದ ಬಂಡೆಯೊಂದನ್ನು ಎಳೆದು ಪಟ್ಟಣಕ್ಕೆ ಬಂದು ಪಟ್ಟಾಭಿಷಕ್ತನಾಗಲು ಸಿದ್ಧನಾದೆ. ದುಂದುಬಿಯನ್ನು ಸಂಹರಿಸಿದ ಅಗ್ರಜನು ಹೊರಗೆ ಬಂದು ನೋಡಲು ನಾನಿಲ್ಲದಿರುವುದನ್ನು ಕಂಡು ಕುಪಿತನಾಗಿ ನನ್ನ ತಮ್ಮನೇ ನನ್ನ ಸಾವನ್ನು ಬಯಸಿದರೆಂದು ತಿಳಿದು ನನ್ನನ್ನು ಕೊಲ್ಲಲು ನನ್ನ ಬೆನ್ನಟ್ಟಿದರು. ಪ್ರಭು, ಅವರಿಂದ ತಪ್ಪಿಸಿಕೊಂಡು ನಾನಾ ದೇಶಗಳನ್ನು ಸಂಚರಿಸಿ ಎಲ್ಲಿಯೂ ನಿಲ್ಲಲು ನೆಲೆಯಿಲ್ಲದೆ ಇಲ್ಲಿ ನೆಲೆಸಿರುವರು ಪ್ರಭು. ಆದರೆ ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬರಲಾನ್ನು ಒಡೆಯ. ಸುಗ್ರೀವರಾಜ, ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು? ಪ್ರಭು, ದುಂದುಬೆಯ ಹಣೆ ಬರವನ್ನು ಕಿತ್ತೆಸೆಯುವಾಗ ಇಲ್ಲಿಯೇ ವಾಸವಾಗಿದ್ದ ಮಾತಂಗ ಋಷಿಗಳ ಆಶ್ರಮಕ್ಕೆ ಬಿದ್ದವು. ಋಷಿಗಳು ಕುಪಿತರಾಗಿ ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದರೋ ಅಂತವರು ಇಲ್ಲಿಗೆ ಬಂದರೆ ಅವರ ತಲೆಯು ಸಹಸ್ರ ಓಡಾಗಲಿ ಎಂದು ಶಾಪವಿತ್ತಿರುವರು. ಆದ್ದರಿಂದ ವಾಲಿಯು ಇಲ್ಲಿಗೆ ಬರಲಾರರು ಪ್ರಭು. ಪ್ರಭು, ಅದು ಅಲ್ಲದೆ ನನ್ನ ಪತ್ನಿಯೂ ಸಹ ಅಪರಿಸಿರುವರು ಒಡೆಯ. ಏನು, ನಿನ್ನ ಪತ್ನಿಯನ್ನು ಕೂಡ ಅಪಹರಿಸಿರುವರೆ? ಹೌದು ಪ್ರಭು. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಕರೆ ಆ ವಾಲಿಯನ್ನು, ಆತನನ್ನು ಸಂಹರಿಸಿ
ಕಿಷ್ಕಿಂಧ ರಾಜ್ಯ ಪಟ್ಟಾಭಿಷೇಕವನ್ನು ನಿನಗೆ ಕಟ್ಟುವೆನು ಪ್ರಭು. ಸುಗ್ರೀವ ರಾಜೇಂದ್ರ. ಆದರೆ ನೀನು ನನಗೆ ಸೀತಾನ್ವೇಷಣಾ ಕಾರ್ಯದಲ್ಲಿ ಸಹಾಯಕನಾಗಬೇಕು. ಆಗಬಹುದು ಪ್ರಭು. ಪ್ರಭು, ವಾಲಿಯು ಸಾಮಾನ್ಯನಲ್ಲ. ಅವನನ್ನು ಕೊಲ್ಲಬೇಕೆಂದರೆ ಅದೋ ಅಲ್ಲಿ ಕಾಣುವ ಸಪ್ತ ತಾಳವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದ ಸಾಧ್ಯವೆಂದು ಮಾತಂಗ ಋಷಿಗಳ ಶಾಪವಿರುವುದು ಪ್ರಭು. ಪ್ರಭು, ಪರೀಕ್ಷಿಸಿರೆಂದು ಅನ್ಯಥಾ ಭಾವಿಸಬಾರದು ಪ್ರಭು. ಸುಗ್ರೀವ ರಾಜೇಂದ್ರ, ಪ್ರಭು, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಚಿಂತೆ ಇಲ್ಲ. ನಿನ್ನ ಅನುಮಾನವನ್ನು ಹೋಗಿಸಲು ಇದೋ ಈಗಲೇ ಬಾಣವನ್ನು ಬಿಡುವೆನು. ರಾಮ್ ರಾಮ್. ಸುಗ್ರೀವ ರಾಜೇಂದ್ರ, ಸಮಾಧಾನವಾಯಿತೆ. ಕರೆಯ ವಾಲಿಯನ್ನು. ಆಂಜನೇಯ, ಸೋದರ ಲಕ್ಷ್ಮಣ, ಕರೆಯಲೇ? ಸ್ವಲ್ಪ ಕಾಲ ಮರೆಯಲೇ ನಿಲ್ಲೋಣ. ಧೈರ್ಯವಾಗಿ ಕರೆಯಲೇ? ಅರೆ ಒಡೆಯ. ಅನುಮಾನವಿಲ್ಲ ತಾನೆ? ಹಾಗಾದರೆ ಕರೆಯುತ್ತೇನೆ. ಎಲ್ಲವೋ ವಾಲಿಯೇ, ಹೇಳಿಯಂತೆ ಎಲ್ಲಿ ಅವಿತುಕೊಳ್ತಿರುವೆಯೋ? ಧೈರ್ಯವಿದ್ದರೆ ಬಾರನೊಡನೆ ಯುದ್ಧ ಮಾಡು. ಹೇಳಿ ಸುಗ್ರೀವ, ಬಾರಿ ಬಾರಿಗೂ ನನ್ನಿಂದ ಅಪಜಯವನ್ನು ಹೊಂದುತ್ತಿದ್ದರು ಮತ್ತೆ ಮತ್ತೆ ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆಯ. ಬಾರೋ, ಸಮಾರಣವೆಂಬ ರಣಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಚಿರವನ್ನು ಮುಗಿಯುವೆನು. ಇಂತಿಗೆ ನಿನ್ನ ಅಂತಿಮ ಯಾತ್ರೆಯ ಪ್ರಯಾಣಕ್ಕಾಗಿ ಎಲ್ಲವನ್ನು ಸಿದ್ಧಪಡಿಸಿ ಬಾರೋ ಯುದ್ಧಕ್ಕೆ. ಬಾರೋ, ಸಿದ್ಧರಾಗು. ಆಂಜನೇಯ, ಆಂಜನೇಯ, ಒಡೆಯ. ಸಾಕಪ್ಪ ಸಾಕು. ಯಾಕೆ ಒಡೆಯ? ಇವರ ಸಹವಾಸವು ಸಾಕು. ಇವರು ಬಂದ ದಾರಿಯಲ್ಲೇ ಹಿಂತಿರುಗುವಂತೆ ಹೇಳಿಬಿಡು. ಸಾಕಪ್ಪ ಸಾಕು. ಇವರ ಸಹವಾಸವು ಸಾಕು. ಇದರಲ್ಲೇನೋ ವಿಷಯವೇ ಇರಬೇಕೆಂದು ತೋರುವುದು. ಶಾಂತರಾಗಿ. ಪ್ರಭು ಶ್ರೀರಾಮಚಂದ್ರ, ಈ ವಿಷಮ ಪರೀಕ್ಷೆ ಏನು ಸ್ವಾಮಿ? ಸುಗ್ರೀವ ರಾಜೇಂದ್ರ, ಭಯಬಿಡಬೇಡ. ನಿಮ್ಮಿಬ್ಬರ ಮುಖಭಾವವು ಒಂದೇ ರೀತಿ ಇದ್ದಿದ್ದರಿಂದ ಬಾಣ ಪ್ರಯೋಗ ಮಾಡಲಿಲ್ಲ. ಲಕ್ಷ್ಮಣ, ಸುಗ್ರೀವರಾಜನಿಗೆ ಈ ಮಾಲೆಯನ್ನು ಧರಿಸು. ಸುಗ್ರೀವರಾಜ, ಈಗ ಮಾಡಿ ಯುದ್ಧವನ್ನು. ಆಂಜನೇಯ, ಒಡೆಯ. ಈ ಮಾಲೆಯನ್ನು ಧರಿಸಿದ ಮಾತ್ರದಿಂದಲೇ ನನಗೆ ನವ ಚೈತನ್ಯ ಬಂದಂತಾಗುತ್ತಿರುವುದು. ಒಡೆಯ, ಇದು ವಿಜಯ ಮಾಲೆಯೇ ಸರಿ. ಹಾಗಾದ್ರೆ ಕರೆಯ ಮಾಲೆಯನ್ನು ಯುದ್ಧಕ್ಕೆ. ಕರೆಯಲೇ? ಕರೆ. ಅನುಮಾನವಿಲ್ಲ ತಾನೆ? ಮಾನವಿಲ್ಲ ಒಡೆಯ. ಎಲ್ಲವೋ ವಾಲಿಯೇ, ಈಗ ಸ್ವಲ್ಪ ಹೊತ್ತಿನಲ್ಲಿ ನನ್ನೊಡನೆ ಜಯಿಸಿ ಇದ್ದೇನೆಂದು ಹಿರಿಯರು ಹಿಗ್ಗಬೇಡ. ಧೈರ್ಯವಿದ್ದರೆ ಈಗ ನನ್ನೊಡನೆ ಯುದ್ಧ ಮಾಡು. ಎಲವ ದುರುಳ ಸುಗ್ರೀವನೇ, ಎಲವ ದುರುಳ ಸುಗ್ರೀವನೇ, ಸುಲಭವೆಂದರಿತು ಬಂದೆಯ ಈ ದಿನ ಯುದ್ಧಕ್ಕೆ. ಈ ಕ್ಷಣದಿ ನಿನ್ನಯ ಒಡಲ, ಈ ಕ್ಷಣದಿ ನಿನ್ನಯ ಒಡಲ ಬಗೆದು ದಗಡಿ ಹಿಡಿದ ಕ್ಷಣದಲ್ಲಿ ಎಲ್ಲವೋ ಹೇಳಿ ಸುಗ್ರೀವನೇ, ನೀನು ಪದೇ ಪದೇ ಬಂದು ಯುದ್ಧಕ್ಕೆ ಆಹ್ವಾನಿಸುವುದನ್ನು ನೋಡಿದರೆ ನಿನಗ್ಯಾರೋ ಬೆಂಬಲಿಗರಿರಬೇಕೆಂದು ತೋರುತ್ತಿದೆ. ಮೊದಲು ಆ ಬೆಂಬಲಿಗರನ್ನು ಬರಮಾಡು. ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಎಲ್ಲವೋ ಏಡಿಯಾದ ವಲಿಯೇ, ಮೊದಲು ನನ್ನೊಡನೆ ಯುದ್ಧವನ್ನು ಮಾಡಿ ಜಯಿಸಿ, ಆ ನಂತರ ನನ್ನ ಬೆಂಬಲಿಗರ ವಿಚಾರ. ಅಯ್ಯೋ ದ್ರೋಹಿ, ಸಿದ್ಧನಾಗೋ ಯುದ್ಧಕ್ಕೆ. ಸಿದ್ಧನಾಗೋ.
ಯಾರದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಿದವರು? ಅಯೋಧ್ಯಪತಿಯಾದ ದಶರಥನ ಮಗ ಶ್ರೀರಾಮಚಂದ್ರನು. ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಲು ಕಾರಣವೇನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪ್ಪರಿಸಿರುವುದಕ್ಕಾಗಿ ಮುಖ ನೋಡಿ ಬಾಣ ಬಿಡಬಾರದೆಂದು ಈ ರೀತಿ ಮಾಡಬೇಕಾಗಿತ್ತು. ರಾಮಚಂದ್ರ, ಕಪ್ಪಿಗಳಾದ ನಮಗೆ ವಲಸೆಗಳಿವೆಂದು ಜ್ಞಾನಿಯಾದ ನಿನಗೆ ತಿಳಿದಿಲ್ಲವೇನು? ಆದರೂ ಈ ಸುಗ್ರೀವನ ಸಖ್ಯ ಬೆಳೆಸಲು ಕಾರಣವೇನು? ವಾಲಿರಾಜೇಂದ್ರ, ದುರುಳನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಈಗ ಸುಗ್ರೀವರಾಜನು ಸೀತಾನ್ವೇಷಣಾ ಕಾರ್ಯದಲ್ಲಿ ಸಹಾಯಕನಾಗಿರುವುದರಿಂದ ಆತನಿಗೆ ನಾನು ಸಹಾಯ ಮಾಡಬೇಕಾಯಿತು. ರಾಮಚಂದ್ರ, ಈ ವಿಚಾರವನ್ನು ನನಗೆ ಮೊದಲೇ ತಿಳಿಸಿದ್ದರೆ ಆ ರಾವಣನು ಕ್ಷಣಾರ್ಧದಲ್ಲಿ ಹಿಡಿದು ತಂದು ನಿನ್ನ ಪಾದಾರವಿಂದಗಳ ಮೇಲೆ ಅರಗಿಸುತ್ತಿದ್ದೆ. ಈ ಕಾರ್ಯವು ಆ ಸುಗ್ರೀವನಿಂದ ಸಾಧ್ಯವೇ? ವಾಲಿರಾಜೇಂದ್ರ, ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ಈಗಲೂ ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆನು. ಬೇಡ ರಾಮಚಂದ್ರ, ಬೇಡ. ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ನಿನ್ನ ಬಾಣದಿಂದಲೇ ನಾನು ಮೋಕ್ಷವನ್ನು ಹೊಂದುವೆನು. ಆದರೆ ನಂದೊಂದು ವಿಷಯವನ್ನು ನಡೆಸಿಕೊಡುವೆಯಾ? ಹೇಳು ವಾಲಿರಾಜೇಂದ್ರ. ನನ್ನ ಮಗನಾದ ಅಂಗದ ಕುಮಾರನ ಭಾರವು ಸಂಪೂರ್ಣ ನಿನ್ನದಾಗಿರುವುದು. ಚಿಂತಿಸದಿರು, ಅಂಗದನನ್ನು ಸುಗ್ರೀವರಾಜನು ನೋಡಿಕೊಳ್ಳುತ್ತಾನೆ. ನಿನ್ನ ಬಾಣದಿಂದ ನಾನು ಮೋಕ್ಷವನ್ನು ಪಡೆಯಲು ಅನುಗ್ರಹಿಸು ದೇವಾ. ಸ್ವರ್ಗವನ್ನು ಪಡೆಯ ವೀರವರ. ಜನಕ, ನಮ್ಮನ್ನೆಲ್ಲ ಆಗಲಿ ಸ್ವರ್ಗವಾಸೆಯಾಗಲಿ ಪ್ರಭು ಶ್ರೀರಾಮಚಂದ್ರ, ನಮ್ಮ ತಂದೆಯವರು ಯಾವ ಮಾಡಿದ ಅಪರಾಧಕ್ಕಾಗಿ ಸಂಭವಿಸಿದೆ ಪ್ರಭು. ಅಂಗದ ಕುಮಾರ, ಚಿಂತಿಸಬೇಡ. ನಿಮ್ಮ ತಂದೆಯವರು ಮಾಡಿದ ಅಪರಾಧಕ್ಕಾಗಿ ತಕ್ಕ ಪ್ರಾಯಶ್ಚಿತ್ತವಾಗಿರುವುದು. ಸುಗ್ರೀವರಾಜ, ಅಂಗದನನ್ನು ಸಮಾಧಾನ ಮಾಡಿ ಕರೆದುಕೊಂಡು ಹೋಗು. ಆಗಬಹುದು ನೋಡಿ. ನಿನ್ನ ಅಣ್ಣನಾದ ವಾಲಿಗೆ ಉತ್ತರ ಕ್ರಿಯಾದಿಗಳನ್ನು ಮಾಡು. ಲಕ್ಷ್ಮಣ, ಅಣ್ಣ, ನೀನು ಈಗಲೇ ಕಿಷ್ಕಿಂಗೆಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ಶೀಘ್ರವಾಗಿ ಹಿಂದಿರುಗಿದ. ಜಯ ಜಯ ರಾಮ ಹರೇ, ಜಯ ಜಯ ಸೀತಾ ಹರೇ, ಜಯ ಜಯ ರಾಮ ಹರೇ, ಜಯ ಜಯ ಸೀತಾ ಹರೇ, ಜಯ ಜಯ ರಾಮ ಹರೇ ಹರೇ, ಸೀತಾ ಹರೇ ಹರೇ, ರಾಮ ಹರೇ ಹರೇ, ಸೀತಾ ಹರೇ, ಜಯ ಜಯ ರಾಮ ಹರೇ, ಜಯ ಜಯ ಸೀತಾ ಹರೇ, ಜಯ ಜಯ ರಾಮ ಹರೇ, ಜಯ ಜಯ ಸೀತಾ ಹರೇ. ದಶರಥ ಮುರಳದೋಳು ಜನಿಸಿದ ಶ್ರೀಹರೇ, ದಶರಥ ಮುರಳದೋಳು ಜನಿಸಿದ ಶ್ರೀಹರೇ, ಲೋಕವ ಬೆಳಗುವ ರಾಮರೇ, ಲೋಕವ ಬೆಳಗುವ ರಾಮರೇ, ಜಯ ಜಯ ರಾಮ ಹರಿ, ಜಯ ಜಯ ಸೀತಾ ಹರಿ, ಜಯ ಜಯ ರಾಮ ಹರಿ, ಜಯ ಜಯ ಸೀತಾ ಹರಿ. ಆಂಜನೇಯ, ಒಡೆಯ, ಆಂಜನೇಯ, ಒಡೆಯ, ಜಾಂಬವಂತ, ಶ್ರೀರಾಮನ ದಯೆಯಿಂದ ವಾಲಿಯ ವಧೆಯಾಗಿ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾದವು. ಇನ್ನು ನಡೆಯಿರಿ, ಸ್ವಾಮಿಯ ಕಾರ್ಯದಲ್ಲಿ ತೊಡಗೋಣ. ಹಾಗೆ ಆಗಲಿ ಒಡೆಯ. ಆಗಲಿ, ಆಗಲಿ. ಮಿಥಿಲೆಗೆ ಸಾಗಿದ ರಾಮ ಹರೇ, ಅಹಲ್ಯ ಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ, ಸ್ವಯಂವರ ಸಭೆಯಲ್ಲಿ ಹರದಲ್ಲಿ ಮುರಿದು
ರಘುನಾಥ